ಸ್ನೇಹಿತರೆ, ಕೆಲವರು ವಾಸ್ತು ಬಗ್ಗೆ ಕೇಳಿದ್ದಾರೆ. ಈ ಮನೆ ಡೋರು ಹೀಗಿದ್ರೆ ನೆಟ್ಟಿಗೆ ಅದನ್ನು ಒಂದು ಡೋರ್ ಮಾತ್ರ ಈ ರೀತಿ ಯಾಕೆ ಮಾಡ್ತಾರೆ, ಇದು ಯಾಕೆ ಮಾಡ್ತಾರೆ, ಇದನ್ನು ಮಾಡಬೇಕಾ ಬೇಡವಾ? ಸೊ ಸಾಕಷ್ಟು ಜನ ಸಜೆಷನ್ ಮಾಡಿದ್ದಾರೆ, ಮಾಡಿಸ್ಲಾ ಬೇಡವಾ ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಈ ಕೆಲವರು ಲೇಔಟು ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಯಾವುದೋ ಒಂದು ಏರಿಯಾ ತಗೊಳ್ಳಿ, ಆರ್ ಟಿ ನಗರ, ಹೆಬ್ಬಾಳ, ಯಲಹಂಕ, ಒಂದು ಏರಿಯಾ ತಗೊಂಡ್ರೆ ಜೆ ಪಿ ನಗರ, ಜಯನಗರ, ಬನಶಂಕರಿ, ಕಮಲಾನಗರ, ಎಷ್ಟೊಂದು ಊರುಗಳಿದೆ. ಯಾವುದಾದ್ರೂ ಊರು ತಗೊಳ್ಳಿ, ಅದು ಕರೆಕ್ಟಾಗಿ ಸೂರ್ಯನ ನೇರಕ್ಕೆ ರೋಡ್ಗಳೆಲ್ಲ ಇರೋದಿಲ್ಲ. ಅಡ್ಡ ರಸ್ತೆ, ಮನೆಗಳ ಮುಂದೆ ಮುಖ್ಯ ರಸ್ತೆ, ಹೈವೇ, ಇದು ಯಾವುದು ಕೂಡ ಪರ್ಫೆಕ್ಟಾಗಿ ಆಕ್ಯುರಸಿಯಾಗಿ ಸೂರ್ಯನ ಅಂದರೆ ಪೂರ್ವಕ್ಕೆ ಇದೆ, ಪಶ್ಚಿಮಕ್ಕಿದೆ, ಉತ್ತರಕ್ಕಿದೆ, ದಕ್ಷಿಣಕ್ಕಿದೆ, ಆ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹಂಗೇನಾದರೂ ಸಾಧ್ಯತೆಗಳಿದೆ ಅಂತಂದರೆ ಕೇವಲ 1% ಮಾತ್ರ ಸಾಧ್ಯತೆಗಳಿದೆ, ಇನ್ನು 99% ಆ ರೀತಿ ಇರೋದಿಲ್ಲ. ಒಂದು ಲೇಔಟ್ ಮಾಡಿದ್ರೆ ಸ್ವಲ್ಪ ಕ್ರಾಸ್ ಆಗಿರ್ತದೆ, ಅಂದರೆ ರೋಡ್ಗಳೆಲ್ಲ ಹೀಗಿರ್ತದೆ. ಸೂರ್ಯ ಹುಟ್ಟೋದು ಈ ಕಡೆಯಿಂದ ಒಂದು 15 ಡಿಗ್ರಿ ಆರ್ 20 ಡಿಗ್ರಿ ಕ್ರಾಸ್ ಆಗಿರುತ್ತೆ. ಈ ಕ್ರಾಸ್ ಆಗಿರೋದನ್ನು ಕೆಲವ್ರು ಏನು ಮಾಡ್ತಾರೆ, ಈ ಡೋರನ್ನು ಕತ್ತರಿಸ್ಬಿಟ್ಟು, ಅಂದರೆ ಹಿಂಗಿರೋ ಡೋರನ್ನು ಕಟ್ ಮಾಡಿ ಒಳಗಡೆ ಹಿಂಗೆ ಮಾಡ್ತಾರೆ, ಇಲ್ಲೊಂದು ಅಡಿ ಮಾಡ್ಕೊಂಡು, ಅಂದರೆ ಸೂರ್ಯನ ಮುಖವಾಗಿ ನೇರವಾಗಿರಲಿ ಅಂತ. ಇದು ಕೆಲವರು ಮಾಡೋದನ್ನು ನಾನು ನೋಡಿದ್ದೀನಿ. ಕೆಲವ್ರು ಏನು ಮಾಡ್ತಾರೆ, ಸೈಟ್ ಕ್ರಾಸ್ ಆಗಿದ್ದರೆ ಮನೆ ಕಟ್ಟೋದನ್ನು ಸ್ಟ್ರೈಟಾಗಿ ಮಾಡ್ಕೊಳ್ತಾರೆ. ಅದು ಏನಾದರೂ ಸ್ವಲ್ಪ ಹೆಚ್ಚಿಗೆ ಇದ್ದರೆ, ಒಂದು 60-40 ಇದ್ದರೆ ಆ ರೀತಿ ಮಾಡಬಹುದು. ಬಟ್ ಕೆಲವರೆಲ್ಲ ಮನೆ ಮಾಡ್ಕೊಳ್ತಾರೆ. ದಯವಿಟ್ಟು ಇದೆಲ್ಲ ಕುಚೇಷ್ಟೆಗಳು, ಇದನ್ನೆಲ್ಲ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾರೋ ಒಬ್ಬರು ಗುರೂಜಿ ಇದ್ರು, ಅವ್ರನ್ನ ಚಾಕು ಹಾಕಿ ಚುಚ್ಚಿ ಸಾಯಿಸ್ಬಿಟ್ರು, ಅವ್ರ ಹೆಸರೇನು ಗೊತ್ತಿಲ್ಲ ನನಗೆ. ಸರಳ ವಾಸ್ತು ಮಾಡುವಂಥವ್ರು ಸುಮಾರು ಜನಕ್ಕೆ ನೋಡ್ಕೊಳ್ಳಿ. ಯಾರ್ಯಾರ ಮನೆ ಇದೆ, ಹೊಸ ಮನೆ ಕಟ್ಟಿದ್ರು ಅಷ್ಟೇ, ಹಳೆ ಮನೆ ಆಲ್ಟ್ರೇಷನ್ ಮಾಡಿಸಿದ್ರು ಅಷ್ಟೇ, ಎಲ್ಲ ಕಡೆ ಮಿರರ್ಗಳನ್ನು ಹಾಕಿಸ್ತಾರೆ, ಜೊತೆಲ ಮನೆ ಡೋರ್ಗಳನ್ನು ಹಿಂಗೆ ಕ್ರಾಸ್ ಮಾಡಿಸ್ತಾರೆ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಏನಾದರೂ ಹಂಗೆ ಮಾಡಿಸಿದ್ರೆ ಅಲ್ಲಿಂದ ನಿಮಗೆ ಎಷ್ಟು ಅನುಕೂಲಗಳಾಗಿದೆ, ಅನಾನುಕೂಲಗಳಾಗಿದೆ ಅನ್ನೋದನ್ನು ಕಾಮೆಂಟ್ ಮಾಡಿ. ನನಗೆ ಬಂದಿರುವಂಥ ಕೇಸುಗಳಲ್ಲಿ ಸಾಕಷ್ಟು ಜನ ಆ ಡೋರ್ ಓಡಿಸೋಕ್ಕಿಂತ ಮುಂಚೆ ಚೆನ್ನಾಗಿದ್ರು, ಡೋರ್ ಈ ರೀತಿ ಆಲ್ಟ್ರೇಷನ್ ಮಾಡಿಸಿದ್ಮೇಲೆ ಪಾಪ ಬರ್ಬಾದಾಗ್ಬಿಟ್ರು, ಮನೆ ಮಾರೋ ಸ್ಥಿತಿಗೆ ಬಂದ್ಬಿಟ್ರು. ಮನೇಲಿರೋರ್ಗೆ ಆಕ್ಸಿಡೆಂಟ್ ಆಗೋಯ್ತು, ದೊಡ್ಡ ಕಾಯಿಲೆಗಳಾಗಿ ಆಪ್ರೇಷನ್ ಆಗಿ ಇವತ್ತು ಮನೇಲಿ ವೀಲ್ ಚೇರಲ್ಲಿ ಕುತ್ಕೊಂಡು ಬಿದ್ದವ್ರೆ. ಸೊ ಈ ರೀತಿ ಎಲ್ಲ ಸಮಸ್ಯೆಗಳು ಮಾಡ್ಕೊಂಡಿದೆ. ಕೇವಲ ನೆಟ್ಟಿಗಿರೋ ಡೋರನ್ನ, ಇದು ಗೋಡೆ, ಇದು ಫ್ರಂಟ್ ಡೋರು, ಇದು ಮೈನ್ ಡೋರ್ ಇದೆ, ಆ ಡೋರ್ನ ಒಡಿಸಿ ಒಳಗಡೆ ಮಾಡ್ಕೊಳ್ಳೋದು, ಒಂದು ಸೈಡ್ ಹಿಂಗೆ ವಿ ಶೇಪಲ್ಲಿ ಮಾಡ್ಕೊಳ್ಳೋವಂಥದ್ದು. ಇದು ಅವಶ್ಯಕತೆ ಇಲ್ಲ. ಯಾಕೆ ಅವಶ್ಯಕತೆ ಇಲ್ಲ ಅಂದರೆ, ನೋಡಿ, ಇವಾಗ ನಾನು ಹಿಂಗೆ ಮುಖ ತಿರುಗಿಸ್ತಿದ್ದೀನಿ, ಸೂರ್ಯ ಕರೆಕ್ಟಾಗಿ ಇಲ್ಲಿದ್ದಾನೆ. ಸಾರಿ, ನನ್ನ ಮುಖ ಈ ಕಡೆ ಇದೆ, ಸೂರ್ಯ ಕ್ಯಾಮ್ರಾನೇ ಅನ್ಕೊಳ್ಳಿ ಈ ಕಡೆಯಿಂದ ಇದೆ. ನಾನೇನಾದರೂ ಈಗ ನನ್ನ ಮೂತಿಯನ್ನು ಸೂರ್ಯನ ನೋಡಬೇಕು ಅಂತೇಳಿ ಹಿಂಗೆ ಮಾಡಿದ್ರೆ ಹೇಗಿರುತ್ತೆ ನಿಮಗೆ ನೋಡೋದಕ್ಕೆ? ಅಸಹ್ಯವಾಗಿ ಕಾಣಿಸ್ತದೆ. ಇದು ಯಾವ ರೀತಿ ವಾಸ್ತು? ನಾನು ಹಿಂಗೆ ಬೇಕಾದ್ರೂ ತಿರುಗ್ತೀನಿ, ಹಿಂಗೆ ಬೇಕಾದ್ರೂ ತಿರುಗ್ತೀನಿ, ಹಿಂಗೆ ಬೇಕಾದ್ರೂ ತಿರುಗ್ತೀನಿ, ಹಿಂದೆ ಬೇಕಾದ್ರೂ ತಿರುಗ್ತೀನಿ, 360 ಡಿಗ್ರಿನೂ ನಾನು ತಿರುಗಬಹುದು. ಸೂರ್ಯನಿಗೆ ನೋಡಬೇಕು ಅಂತ ಏನಿಲ್ಲ, ನನಗೆ ಎಲ್ಲೆಲ್ಲಿ ರೋಡ್ಗಳಿದೆಯೋ ನಡೆದಾಡೋದಕ್ಕೆ ಆ ರೀತಿ ಹೋಗ್ತಾ ಇರ್ತೀವಿ. ಈಗ ನೀವೇ ಮನೆಗಳಲ್ಲಿ ಡೋರ್ಗಳು, ಎಲ್ಲ ಡೋರು ಸ್ಟ್ರೈಟ್ ನೆಟ್ಟಿಗಿರೋದಿಲ್ಲ. ಒಂದು ಡೋರ್ ಆ ಕಡೆ, ಒಂದು ಡೋರ್ ಈ ಕಡೆ, ಇನ್ನೊಂದು ಡೋರ್ ಆ ಕಡೆ, ಮೇಲ್ಗಡೆ ಕೆಳಗಡೆ ಎಲ್ಲೆಲ್ಲೋ ಇರ್ತವೆ. ಇದನ್ನೆಲ್ಲ ಹೇಗೆ ನೀವು ನೋಡ್ತೀರಾ? ಸ್ಟ್ರೈಟೇ ಹೋಗ್ತೀನಿ ಅಂದರೆ ಗೋಡೆ ಅಡ್ಡ ಬರ್ತದೆ, ನೀವು ರೈಟು ಲೆಫ್ಟು ತಗೊಳ್ಳೇಬೇಕು. ಅದೇ ಥರ ಮನೆಗಳಲ್ಲಿ ದಯವಿಟ್ಟು ಯಾವುದು ವಾಸ್ತು ಅಂತ ಜಗತ್ತಲ್ಲಿ ಇಲ್ಲವೇ ಇಲ್ಲ. ಯಾವ ವಾಸ್ತು ಕಟ್ಕೊಂಡು ಏನೂ ಆಗಬೇಕಾಗಿಲ್ಲ. ಕೆಲವರೆಲ್ಲ ಹಿಂಗಿದ್ರೆ ನಿಮಗೆ ಕ್ಯಾನ್ಸರ್ ಬರ್ತದೆ, ನಿಮ್ಗೆ ಅಪಶನಗಳಾಗ್ತವೆ. ಯಾವ ವಾಸ್ತು ಗಿಸ್ತು ಏನೂ ಇರೋದಿಲ್ಲ. ಅದೆಲ್ಲ ನಿಮ್ಮ ಕರ್ಮಾನುಸಾರವಾಗಿ ನಿಮ್ಗೆ ಹಂಗಾಗುತ್ತೆ ಹೊರತು ವಾಸ್ತುವಿಂದ ಖಂಡಿತವಾಗ್ಲೂ ಆಗೋದಿಲ್ಲ. ವಾಸ್ತು ಅನ್ನೋದನ್ನು ಬಿಟ್ಟು ಎನರ್ಜಿ ಅನ್ನೋದನ್ನು ನೋಡಿ. ಪ್ರತಿಯೊಂದು ಭೂಮಂಡಲದಲ್ಲಿ, ಯಾವುದೇ ಭೂಮಿಯಲ್ಲಿ, ಯಾವುದೇ ನಾಡು, ಯಾವುದೇ ದೇಶ, ಪ್ರತಿಯೊಂದು ಸ್ಥಳದಲ್ಲಿ 3 ರೀತಿ ಎನರ್ಜಿಗಳಿರುತ್ತೆ. ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ವೈಬ್ರೇಷನ್; ನೆಗೆಟಿವ್ ಎನರ್ಜಿ, ನೆಗೆಟಿವ್ ವೈಬ್ರೇಷನ್; ನ್ಯೂಟ್ರಲ್ ಎನರ್ಜಿ, ನ್ಯೂಟ್ರಲ್ ವೈಬ್ರೇಷನ್. ಈ 3ನ್ನೇ ಜಗತ್ತಿನಾದ್ಯಂತ ನಾವು ನೋಡ್ಬೋದೇ ಹೊರತು ಇದು ಬಿಟ್ಟು ಬೇರೆ ಇನ್ಯಾವುದು ಆ ದಿಕ್ಕು ಈ ದಿಕ್ಕು ಯಾವುದು ದಿಕ್ಕುಗಳನ್ನೋದು ಇಲ್ಲವೇ ಇಲ್ಲ. ಸೂರ್ಯ ಹುಟ್ಟೋದು ಇಲ್ಲ, ಮುಳುಗೋದು ಇಲ್ಲ. ಅದು ವಾಡಿಕೆ, ಅಂದರೆ ಆಡು ಭಾಷೆ ಅಂತಾರೆ. ಹಂಗಾಗಿ ಹೇಳಿ ಸೂರ್ಯೋದಯ, ಸೂರ್ಯಾಸ್ತಮ, ಎಲ್ಲಿ ಸೂರ್ಯೋದಯ ಪೂರ್ವದಲ್ಲಿ, ಸೂರ್ಯಾಸ್ತಮ ಪಶ್ಚಿಮದಲ್ಲಿ,
ಆ ರೀತಿ ಸೂರ್ಯ ಹುಟ್ಟೋದು ಇಲ್ಲ, ಮುಳುಗೋದು ಇಲ್ಲ, ಭೂಮಿ ಸುತ್ತುತ್ತಾ ಇರೋದ್ರಿಂದ ನಮ್ಗೆ ಆ ರೀತಿ ಭಾಸವಾಗುತ್ತೆ. ಅದು ಆಡು ಭಾಷೆಯಲ್ಲಿ ನಾವು ಹೇಳ್ತೀರಿ. ಹಂಗಾಗಿರೋದ್ರಿಂದ ಅದಿಲ್ಲ. ಸ್ವಲ್ಪ ಒಂದು 16 to 20 ಡಿಗ್ರಿ ಕ್ರಾಸ್ ಆಗಿದೆ ಭೂಮಿ. ಅದನ್ನು ಗುರುತ್ವಾಕರ್ಷಣ ಶಕ್ತಿ ಅಂತಾರೆ, ಅಂದರೆ ಮ್ಯಾಗ್ನೆಟಿಕ್ ಫೋರ್ಸ್, ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರೀತಾರೆ. ನಾರ್ತ್ ಪೋಲ್, ಸೌತ್ ಪೋಲ್, ನೀವು ಮ್ಯಾಗ್ನೆಟ್ಗಳನ್ನು ಹಿಡಿದ್ರೆ 2 ಕಚ್ಕೊಳ್ತವೆ, ಇನ್ನೆರಡು ಉಲ್ಟಾ ಇಟ್ಟರೆ ತಳ್ಳುತ್ತೆ. ಅದೇ ರೀತಿ ಉತ್ತರ ದಕ್ಷಿಣ ಕೇವಲ ದಿಕ್ಸೂಜಿಗಾಗಿ ಉಪಯೋಗಿಸ್ತಾರೆ ಹೊರತು ಬೇರೆ ಯಾವುದೂ ದಿಕ್ಕುಗಳನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ. ಕೆಲವರು ಸೈಟ್ ತಗೊಂಡು ಸೂರ್ಯನ ಬೆಳಕು ಸದಾ ನಮಗೆ ನೇರವಾಗಿ ಮನೆ ಬಾಗಿಲಿಗೆ ಬರಬೇಕು, ನೇರವಾಗಿ ಬರೋಕ್ಕೆ ಸಾಧ್ಯವಿಲ್ಲ. ಉತ್ತರಾಯಣ ದಕ್ಷಿಣಾಯನ ಅಂತ ಪ್ರತಿ 6 ತಿಂಗಳಿಗೊಮ್ಮೆ ಚೇಂಜ್ ಆಗುತ್ತೆ. ಸಂಕ್ರಾಂತಿ ಹಬ್ಬದ ದಿವಸ ಸಂಕ್ರಮಣ ಅಂತ ಕರೀತಾರೆ, ಜನವರಿ 13 ಅಥವಾ 14ನೇ ತಾರೀಕು. ಅಲ್ಲಿ ಸೂರ್ಯ ನೇರವಾಗಿ ಬಂದು ಹಿಂಗೆ ಬೀಳ್ತಾ ಇದ್ರೆ ಜೂನ್ 21 ನಂತರ ಅದೇ ಸೂರ್ಯ ಮತ್ತೆ ಕ್ರಾಸ್ ಆಗ್ತಾನೆ, ಅಲ್ಲೇ ಬೀಳೋದಿಲ್ಲ. ಸೂರ್ಯನ ದಿಕ್ಕು ಚೇಂಜ್ ಆಗ್ತಾ ಇರ್ತದೆ. ಅದಕ್ಕೆ ಉತ್ತರಾಯಣ ದಕ್ಷಿಣಾಯನ ಅಂತ ಕರೀತಾರೆ. ಇದು ಎಷ್ಟೋ ಜನಕ್ಕೆ ಅರ್ಥ ಆಗೋದಿಲ್ಲ. ಅದನ್ನು ನೀವು ಸೂರ್ಯನ ನೇರವಾಗೇ ಮಾಡಬೇಕು ಅಂದರೆ ಪ್ರತಿ 6 ತಿಂಗಳಿಗೊಮ್ಮೆ ನಿಮ್ಮ ಡೋರ್ಗಳನ್ನು ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ. ಸೊ ಆದ್ದರಿಂದ ವಾಸ್ತು ಅನ್ನೋದನ್ನು ನೀವು ಓವರಾಲ್ ಆಗಿ ನೋಡಿ. ದೊಡ್ಡ ದೊಡ್ಡ ಹೋಟ್ಲ್ಗಳನ್ನು ನೋಡಿ, ಅಂದರೆ 5 ಸ್ಟಾರ್ ಹೋಟ್ಲು, 6 ಸ್ಟಾರ್ ಹೋಟ್ಲು, 7 ಸ್ಟಾರ್ ಹೋಟ್ಲು, 4, 3 ಸ್ಟಾರ್ ಹೋಟ್ಲ್ಗಳನ್ನು ಯಾವುದು ವಾಸ್ತು ಪ್ರಕಾರ ಇಲ್ಲ. ಏನು ಇವರು ವಾಸ್ತು ಅಂತ ಹೇಳ್ತಾರೆ, ವಾಸ್ತು ಪ್ರಕಾರ ಇಲ್ಲ. ವಾಸ್ತು ಪ್ರಕಾರ ಇಲ್ಲದೆ ಆದಮೇಲೆ ಏನಕ್ಕೋಸ್ಕರ ನಾವು ಅದನ್ನು ಫಾಲೋ ಮಾಡಬೇಕು? ದೊಡ್ಡ ದೊಡ್ಡ ಹೋಟ್ಲವರು ಯಾಕೆ ಅದನ್ನು ಫಾಲೋ ಮಾಡೋದಿಲ್ಲ? ಮಾಡದಿದ್ರು ಕೂಡ ಅವ್ರಿಗೆ ಹೇಗೆ ಬಿಸ್ನೆಸ್ ನಡೆಯುತ್ತೆ? ಅದಕ್ಕೆ ಹೇಗೆ ಕೊಟ್ಬಿಟ್ರು 7 ಸ್ಟಾರ್ ಅಂತ, 6 ಸ್ಟಾರ್ ಅಂತ? ನೀವು ಯಾವುದೇ ಹೋಟ್ಲು, ಯಾವುದೇ ನಾಡಲ್ಲಿ ಬೇಕಾದ್ರೂ ನೋಡಿ, ಯಾವುದೇ ದೇಶದಲ್ಲಿ ಬೇಕಾದ್ರೂ ನೋಡಿ, ಬಿಟ್ಬಿಡಿ, ನಮ್ಮ ಭಾರತ ಬಿಟ್ಬಿಡಿ, ಹೊರಗಡೆ ಇರೋ ಎಷ್ಟೋ ದೇಶಗಳು ಅವ್ರು ಯಾರು ವಾಸ್ತು ಗೀಸ್ತು ಅವೆಲ್ಲ ಏನು ನೋಡೋದಿಲ್ಲ. ನಿಮಗೆ ಫಾರಿನ್ ಕಂಟ್ರಿಗಳಲ್ಲಿ ನೋಡಿದ್ರೆ ರೋಡ್ಗಳು ಎಷ್ಟು ಅಕ್ಯುರೆಸಿ ಆಗಿರ್ತವೆ. ಮೇಲ್ಗಡೆ ಏರಿಯಲ್ ವ್ಯೂ ಅಂತ, ಆ ವ್ಯೂ ನೋಡಿ, ಎಲ್ಲ ಕ್ಲೀನಾಗಿ ಮನೆ ಸುತ್ತ ಜಾಗ ಬಿಟ್ಟಿರ್ತಾರೆ, ಓಡಾಡೋದಕ್ಕೆ ರೋಡ್ಗಳಿರ್ತವೆ, ಎಷ್ಟು ನೀಟಾಗಿರುತ್ತೆ. ರೋಡ್ ಮೇಲೆ ಅನ್ನ ಸಾರು ಕಲ್ಸ್ಕೊಂಡು ತಿನ್ಬೋದು, ಅಷ್ಟು ನೀಟಾಗಿ ಇಟ್ಕೊಂಡಿರ್ತಾರೆ. ನಮ್ಮ ಬೆಂಗಳೂರು ಏನಾದರೂ, ಬೆಂಗಳೂರು ಕರ್ನಾಟಕ ಯಾವುದಾದ್ರೂ ಇಡೀ ಭಾರತದಲ್ಲಿ ಮೇಲ್ಗಡೆ ಏರಿಯಲ್ ವ್ಯೂ ಅಂತ ನೋಡಿ, ಹೆಂಗಂದ್ರಂಗೆ ದಿಕ್ಕಲ್ ಥರ ಕಟ್ಬಿಟ್ಟಿರ್ತಾರೆ. ಹೆಂಗೋ ಒಂದು ಹೆಂಗೆ ಹೋಗ್ತದೆ ಹಂಗೆ ಎಲ್ಲ ಮಾಡಿಬಿಟ್ಟಿರ್ತಾರೆ. ಆ ಲೇಔಟ್ ಅನ್ನೋದು ಯಾವುದೂ ಇಲ್ಲ. ನಾನು ನೋಡ್ದಂಗೆ ವಿಶ್ವೇಶ್ವರಯ್ಯ ಮಾಡಿದಂತಹ ಬೆಂಗಳೂರಲ್ಲಿ ಲೇಔಟ್, ಜಯನಗರ, ಜೆ.ಪಿ. ನಗರ, ಇದನ್ನು ಬೇಕಾದ್ರೆ ನೀವು ಏರಿಯಲ್ ವ್ಯೂವಿಂದ ನೋಡಿ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂತಂದರೆ, ಆ ರೀತಿ ಲೇಔಟ್ಗಳು ಇದು ಮಾಡೋದಿಲ್ಲ. ಇದು ಗಾಳಿ ಬಂದ ಕಡೆ ತೂರ್ಕು ಅಂದಂಗೆ ನಮ್ಮ ಭಾರತದಲ್ಲಿ ಎಲ್ಲ ನಾಡುಗಳಲ್ಲೂ ಇಷ್ಟ ಬಂದಂಗೆ ಹೆಂಗೆ ಬರ್ತದೆ, ಯಾವ್ಯಾವ ಡೋರು, ಯಾವ್ಯಾವ ಗಲ್ಲಿ, ಯಾವ್ಯಾವ ಸಂದುಗೊಂದು ಏನೇನು ಬರ್ತದೆ ಅದನ್ನೆಲ್ಲ ಅಡ್ಜಸ್ಟ್ಮೆಂಟಲ್ಲಿ ಮಾಡ್ಕೊಂಡು ಹೋದರೆ ಹೊರತು ಆ ಒಂದು ಆಕ್ಯುರಸಿ, ಆ ಒಂದು ಬ್ಯೂಟಿ, ಸೌಂದರ್ಯತೆಗೆ, ಎಸ್ಥೆಟಿಕ್ಗೆ ನಾವು ಭಾರತದವರು ಆದ್ಯತೆ ಮಾನ್ಯತೆ ಕೊಟ್ಟಿಲ್ಲ. ಅದೇ ನೀವು ಫಾರಿನ್ ಕಂಟ್ರಿಗಳನ್ನು ನೋಡಿದ್ರೆ ಅವ್ರಿಗೆ ಸೌಂದರ್ಯ ಶಾಸ್ತ್ರ, ಎಸ್ಥೆಟಿಕ್ ಅಂತ ಕರೀತಾರೆ, ಇದಕ್ಕೆ ಬಹಳ ಬಹಳ ಆದ್ಯತೆ ಮಾನ್ಯತೆ ಕೊಡ್ತಾರೆ. ಒಂದು ಹೋಟ್ಲಿಗೆ ಹೋದರೆ ಅಲ್ಲಿ ಸ್ಪೂನ್ಗಳನ್ನು ಟೇಪ್ ಹಿಡಿದು ಅಳತೆ ಮಾಡಿ ಜೋಡಿಸಿರ್ತಾರೆ. ಆ ಒಂದು ಆಕ್ಯುರಸಿ ನಮ್ಮ ಭಾರತಕ್ಕೆ ಬರೋದು ಬಹಳ ಬಹಳ ಕಷ್ಟ. ಇದ್ರಾಯ್ತು, ಮಾಡಿದ್ರಾಯ್ತು, ಹೋದ್ರಾಯ್ತು, ಏನಾಗಲ್ಲ. ಸೊ ಈ ರೀತಿ ಮೆಂಟಾಲಿಟಿ ಇಟ್ಕೊಂಡಿರೋದ್ರಿಂದ ಸಣ್ಣ ಸಣ್ಣದನ್ನೇ ತಿದ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಇನ್ನು ದೊಡ್ಡ ದೊಡ್ಡದು ಎಲ್ಲಿಂದ ತಿದ್ತಾರೆ? ಅದರಲ್ಲೂ ಈ ಕುಚೇಷ್ಟೆಗಳು ಮಾಡುವಂಥ ವಾಸ್ತು ಗೀಸ್ತು ಅಂದ್ಕೊಂಡು ಡೋರ್ನ, ಹಿಂಗಿರೋ ಡೋರ್ನ ಹಿಂಗೆ ಮಾಡೋದು ಹಿಂಗೆಲ್ಲ ಮಾಡ್ಕೊಂಡಿದ್ರೆ ಜೀವನ ಸರಿಯಾಗೋದಿಲ್ಲ. ಸೊ ವಾಸ್ತು ನಿಜವಾಗ್ಲೂ ಹೊರಗಡೆ ಎಲ್ಲೂ ಇಲ್ಲ, ನಾವು ವಾಸ ಮಾಡೋ ಸ್ಥಳದಲ್ಲಿಲ್ಲ. ವಾಸ್ತು ನಮ್ಮ ಮನಸ್ಸಲ್ಲಿದೆ, ನಮ್ಮ ಹೃದಯದಲ್ಲಿದೆ, ನಮ್ಮ ಜೀವನದಲ್ಲಿದೆ. ಅದು ವಾಸ್ತು ಅನ್ನೋದು ಸ್ಥೂಲ ಅಲ್ಲ, ಸೂಕ್ಷ್ಮ. ನಾನು ಹೇಗೆ ವಾಸ್ತುವನ್ನು ಸ್ವೀಕರಿಸ್ತೀನಿ ಅದ್ರ ಮೇಲೆ ನಮಗೆ ರಿಸಲ್ಟ್ ಸಿಗ್ತಾ ಇರ್ತದೆ ಹೊರತು ಮನೆಯಿಂದ ನಮಗೆ ರಿಸಲ್ಟ್ ಸಿಗ್ತದೆ ಅನ್ನೋದು ಬಹಳ ಬಹಳ ಕಲ್ಪಿತ, ಕುಕೋಕಲ್ಪಿತ ಅಂತಾರೆ. ಆ ರೀತಿ ನೀವು ಭ್ರಮೆಯಲ್ಲಿ ಬದುಕ್ತಾ ಇದ್ದೀರಾ. ಯಾವುದು ವಾಸ್ತು ಗೀಸ್ತು ಅನ್ನೋದಿಲ್ಲ. ಮನೆಯನ್ನು ಸೈಟ್ ಹೆಂಗೆ ತಗೊಂಡಿರ್ತೀರ ಅದರ ತಕ್ಕನಂಗೆ ಅದು ಎಷ್ಟೇ ಡಿಗ್ರಿ ಕ್ರಾಸ್ ಆಗಿದ್ರೂ ತೊಂದರೆ ಇಲ್ಲ. ಆ ಮನೆಗಳನ್ನು ಕಟ್ಟಿ ಮನೆ ಅದ್ಭುತವಾಗಿ ಇರಬೇಕಂತಂದರೆ ಮನಸ್ಸುಗಳು ಚೆನ್ನಾಗಿರಬೇಕು. ಮನಸ್ಸುಗಳು ಚೆನ್ನಾಗಿರಬೇಕು ಅಂದರೆ ಸಂಪಾದನೆ ಚೆನ್ನಾಗಿರಬೇಕು. ಹಂಗಾಗಿ ಸಂಪಾದನೆಯನ್ನು ಹೆಚ್ಚಿಸ್ಕೊಳ್ಳೋದೇ ವಾಸ್ತು. ಇದು ನನ್ನ ಅಭಿಪ್ರಾಯ. ಯಾರಿಗೆ ಸಂಪಾದನೆ ಚೆನ್ನಾಗಿರ್ತದೆ ಅವನಿಗೆ ಎಂಥ ದರಿದ್ರ ಮನೆಗೆ ತಗೊಂಡೋಗಿ ಕೊಟ್ಟರು ಅವನು ಅದ್ಭುತವಾಗಿ ಶ್ರೀಮಂತ ಆಗ್ತಾನೆ. ಸಂಪಾದನೆ ಚೆನ್ನಾಗೈತೆ, ಶ್ರೀಮಂತ ಆಗ್ತಾನೆ. ಹಂಗಾಗಿರೋದ್ರಿಂದ ಸಂಪಾದನೆ ಮಾಡಿ ದುಡ್ಡಿದ್ರೆ ಎಲ್ಲ ವಾಸ್ತುಗಳು ಕರೆಕ್ಟಾಗಿ ಆಗ್ತವೆ. ಪಾಪ ದುಡ್ಡಿಲ್ಲ ಅಂದರೆ ಎಲ್ಲ ವಾಸ್ತುಗಳು ಡ್ಯಾಮೇಜ್ ಆಗಿರ್ತವೆ.
ಆದ್ದರಿಂದ ವಾಸ್ತು ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ದಯವಿಟ್ಟು ಈ ಥರ ಕುಚೇಷ್ಟೆಗಳನ್ನು ಹೊಡೆದ್ಬಿಟ್ಟು ಕಾಂಪೌಂಡ್ ಹಿಂಗೆ ಕಟ್ಟೋದು, ಡೋರ್ ಹಿಂಗೆ ಮಾಡೋದು, ಬೆಡ್ರೂಮ್ ಬಾಗಿಲು ತೆಗೆದು ಹಿಂಗೆ ಹಾಕೋದು, ಸಜ್ಜ ಹೊಡೆದು ಈ ಕಡೆ ಹಾಕೋದು, ಆ ಥರ ಯಾರೂ ಮಾಡಬೇಡಿ. ಮಾಡಿದಂಥವ್ರು ಯಾರ್ಯಾರಿದ್ದಾರೆ ಹೋಗಿ ಕೇಳಿ ನೋಡಿ. 100 ಜನಕ್ಕೆ ಕೇಳಿ, ಒಬ್ರಿಗಿಬ್ರು ಕೇಳ್ಬೇಡಿ, 100 ಜನಕ್ಕೆ ಕೇಳಿ. 100 ಜನದಲ್ಲಿ ಆಲ್ಟ್ರೇಷನ್ ಮಾಡಿ ಉದ್ಧಾರ ಆದಂಥವ್ರು ಬಹಳ ಕಡಿಮೆ. ನನಗನ್ಸುತ್ತೆ ಒಂದು 6ರಿಂದ 7%, 10%. 90% ಆಲ್ಟ್ರೇಷನ್ ಮಾಡಿರೋ ಇನ್ನೂ ಹಾಳಾಗೋರೇ ಹೊರತು ಯಾರು ಉದ್ಧಾರ ಅಂಥವ್ರಂತೂ ನಾನು ನೋಡಿಲ್ಲ. ನನ್ನ ಒಂದು ಫ್ರೆಂಡ್ ಸರ್ಕಲ್, ರಿಲೇಟಿವ್ಸಲ್ಲಿ ಅಥವಾ ಕ್ಲೈಂಟ್ಗಳಲ್ಲಿ ನಾನು ಯಾರನ್ನೂ ಆ ಥರ ನೋಡಿಲ್ಲ. ನಾನು ಇದುವರೆಗೂ 23 ವರ್ಷದಲ್ಲಿ ಯಾವುದೇ ಮನೆಗಳನ್ನಾಗಲಿ ಏನು ಒರೆಸಿಲ್ಲ. ಸ್ಥಾನ ಪಲ್ಲಟನ ಅಂತ ಕರೀತಾರೆ. ಅಂದರೆ ಕೆಲವೊಂದು ಈ ವಸ್ತುಗಳನ್ನು ಬೇರೆ ಬೇರೆ ರೀತಿ ಮಾಡೋದ್ರ ಮೂಲಕ ಸ್ಥಾನ ಪಲ್ಲಟನ ಆಗುತ್ತೆ ಹೊರತು ಅದನ್ನು ಮಾಡ್ಕೊಳ್ಬೋದು. ಅದನ್ನು ಮಾಡಿಸ್ತೀನಿ, ಟೇಬಲ್ ಚೇಂಜ್ ಮಾಡಿಸ್ತೀನಿ, ಸೋಫಾ ಸೆಟ್ ಚೇಂಜ್ ಮಾಡಿಸ್ತೀನಿ, TV, ಫ್ರಿಡ್ಜು, ವಾಷಿಂಗ್ ಮಿಷಿನು ಇದನ್ನೆಲ್ಲ ಚೇಂಜ್ ಮಾಡಿಸ್ತೀನಿ. ಸೊ ಬೇರೆ ಯಾವುದು ಚೇಂಜ್ ಮಾಡಿಸುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಏನೇ ಸಮಸ್ಯೆಗಳಿದ್ದರೂ ಮನೆಯಲ್ಲಿ ದಯವಿಟ್ಟು ನೇರವಾಗಿ ಬಂದು ಭೇಟಿ ಮಾಡಿ. ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಫೋನ್ ಮಾಡಬೇಡಿ. ನಾನು ಫೋನ್ ಸರ್ವಿಸ್ ಕೊಡೋದಿಲ್ಲ. ಫೋನಲ್ಲಿ ಸಮಸ್ಯೆಗಳನ್ನು ಬಗೆಹರಿಸುವಂತಹ ವಿದ್ಯೆ, ಕಲೆಗಳು ನನ್ನ ಗುರುಗಳು ನನಗೆ ಹೇಳ್ಕೊಟ್ಟಿಲ್ಲ. ದಯವಿಟ್ಟು ಫೋನ್ ಮಾಡಬೇಡಿ. ವಾಟ್ಸಪ್ಪಲ್ಲಿ ನಿಮ್ಮ ಹೆಸರು, ಫೋಟೋ ಕಳಿಸಿ, ಐ ನೀಡ್ ಅಪಾಯಿಂಟ್ಮೆಂಟ್ ಅಂತೇಳಿ ಕಳಿಸಿದ್ರೆ ನಾನು ನಿಮ್ಗೆ ಅಡ್ರೆಸ್ಸು, ಲೊಕೇಶನ್ ಕಳಿಸ್ತೀನಿ. ಯಾರಿಗೆ ಅಪಾಯಿಂಟ್ಮೆಂಟ್ ಬೇಕು ಒಂದು 3-4 ದಿವಸ ಮುಂಚಿತವಾಗಿ ಹೇಳಿದ್ರೆ ಇಂಥ ದಿವಸ ಇಂಥ ಸಮಯಕ್ಕೆ ಬನ್ನಿ ಅಂತ ಹೇಳ್ತೀನಿ. ನೇರವಾಗಿ ಬಂದು ಭೇಟಿ ಮಾಡಿ. ಏನೇ ಸಮಸ್ಯೆಗಳಿದ್ರೂ ನಿಮಗೆ ಸೊಲ್ಯೂಷನ್ ಖಂಡಿತವಾಗಿ ಸಿಗುತ್ತೆ. ಮಾರ್ಗದರ್ಶನ, ಪರಿಹಾರ ಮತ್ತು ಸ್ಪಷ್ಟತೆ, ಈ 3 ನನ್ನ ಆದ್ಯ ಕರ್ತವ್ಯ. ಹಂಗಾಗಿ ಮಾಡಿಕೊಡ್ತೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.